ಸಿದ್ದರಾಮಯ್ಯ ಅವರ ಹೇಳಿಕೆ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಅಧಿಕಾರ ಶಾಶ್ವತವಲ್ಲ ಎಂದು ಅಚ್ಚರಿ ಹೇಳಿಕೆಯನ್ನು ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದರು. ಮಾಧ್ಯಮಗಳ ಮುಂದೆ ಬಂದು ಹೇಳಿದಂಥ ಮಾತಲ್ಲ. ಬೇಳು ಗೋಪಾಲಕೃಷ್ಣ ಅವರು ವಿಧಾನಸೌಧದಿಂದ ಮುಖ್ಯಮಂತ್ರಿಗಳು ಆಚೆ ಬರಬೇಕಾದ್ರೆ ಬೇಳು ಗೋಪಾಲಕೃಷ್ಣ ಅವರು ಒಳಗಡೆ ಹೋಗಬೇಕಾದ್ರೆ ಹಾಗೆ ಸಿಗ್ತಾರೆ, ಲೋಕಾಭಿರಾಮವಾಗಿ ಮಾತಾಡ್ತಾ ಅಧಿಕಾರ ಶಾಶ್ವತ ಅಲ್ಲ ಕಣಯ್ಯ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಬೇಳು ಗೋಪಾಲಕೃಷ್ಣ ಅವರ ಜೊತೆಯಲ್ಲಿ ಚರ್ಚೆ ಮಾಡುವಂಥ ವೇಳೆಯಲ್ಲಿ ಈ ಹೇಳಿಕೆ ಹೊರಬಿದ್ದಿದೆ. DCM DK ಶಿವಕುಮಾರ್ ಅವರ ಭೇಟಿ ಬೆನ್ನಲ್ಲೇ CM ಈ ರಾಜಕೀಯ ಮಾತು ಹೇಳಿದ್ದಾರಲ್ಲ, ಸೊ ಅದು ಲೋಕಾಭಿರಾಮವಾಗಿ ಅವರು ಮಾತಾಡಿದ್ರೋ ಅಥವಾ ಏನಾದರೂ ಉದ್ದೇಶ ಇಟ್ಕೊಂಡು ಮಾತಾಡಿದ್ರೋ, ಸಂದೇಶ ಕೊಡಬೇಕು ಅಂತ ಮಾತಾಡಿದ್ರೋ ಗೊತ್ತಿಲ್ಲ. CM ಸಿದ್ದರಾಮಯ್ಯನವರು ಬಹಳ ಟೆನ್ಷನ್ ಮಾಡ್ಕೊಂಡಂತೇನು ಕಾಣಿಸ್ತಾ ಇಲ್ಲ ಇಲ್ಲಿ. ಆದರೂ ಈ ಮಾತು ಬಹಳ ದೂರಕ್ಕೆ ಅರ್ಥವನ್ನು ಎಳ್ಕೊಂಡು ಹೋಗ್ತಾ ಇದೆ. ಇಲ್ಲಿ ರಾಜಕೀಯ ಶಾಶ್ವತ ಅಲ್ಲ, ನಾನೇನೋ ಅದರಲ್ಲೇ ಮುಳುಗಿಬಿಟ್ಟಿದ್ದೀನಿ, ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀನಿ, ಅದರ ಬಗ್ಗೆನೇ ಪ್ರತಿನಿತ್ಯ ಯೋಚನೆ ಮಾಡ್ತಾ ಇದ್ದೀನಿ, ಈ ಥರದ್ದು ಏನೂ ಅಲ್ಲ, ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ವ್ಯಕ್ತಿ ಅಲ್ಲ, ರಾಜಕೀಯ ನಮ್ಮ ಅಪ್ಪನ ಆಸ್ತಿ ಅಲ್ಲ, ಏನಾಗ್ಬಿಡುತ್ತೋ ಆಗೇ ಬಿಡಲಿ. ಅಂದರೆ ರಾಜಕೀಯ ಜೀವನದ ಸಂಧ್ಯಾಕಾಲದಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರಿದ್ದಾರೆ, ಮೊದಲಿಂದನೂ ಅಷ್ಟೇ. ಹಾಗಂತ ಅವ್ರಿಗೇನು ಮುಖ್ಯಮಂತ್ರಿ ಹುದ್ದೆ ಆಯಾಚಿತವಾಗಿ ಬಂದಂಥ ಹುದ್ದೆ ಅಲ್ಲ, ಹಾಗೆ ಸುಮ್ಮನೆ ಬಂದುಬಿಡ್ತು ಅಂತನೂ ಅಲ್ಲ. ಆ ಕಾಲಘಟ್ಟಕ್ಕೆ ಅವರು ಹೋರಾಟವೋ, ಅವ್ರಿಗೆ ಸಿಕ್ಕಂಥ ಬೆಂಬಲವೋ, ಅವ್ರ ರಾಜಕೀಯ ನಡೆ ಇಡಲೇಬೇಕಲ್ಲ. ರಾಜಕಾರಣದಲ್ಲಿ ಒಬ್ಬ ವ್ಯಕ್ತಿ ಬೆಳೀಬೇಕು ಅಂತ ಹೇಳಿದ್ರೆ ತೀರಾ ನಾನು ಸೈಲೆಂಟಾಗಿ ಇದ್ದುಬಿಡ್ತೀನಿ, ತಾನೇ ಎಲ್ಲ ಬಂದುಬಿಡಲಿ ಅಂದರೂ ಬರಲ್ಲ. ಆಯಾ ಕಾಲಕ್ಕೆ ಯಾವ ದಾಳವನ್ನು ಎಲ್ಲಿ ಉರುಳಿಸಬೇಕೋ, ಯಾವ ನಡೆಯನ್ನು ಎಲ್ಲಿ ನಡೆಸಬೇಕೋ ಅದನ್ನು ಅವರು ಮಾಡಿಬಿಟ್ಬಿಡ್ತಾರೆ ಅಷ್ಟೇ. ಅದರ ಆಚೆಗೆ ಅದೊಂದು ಅಷ್ಟನ್ನು ಎಫರ್ಟ್ ಅಂತ ಕರೆದ್ರೆ ಉಳಿದದ್ದು ಅವ್ರ ಪಾಲನೆ ಅದೃಷ್ಟ ಅಂತ ಕರೆಯಬಹುದಾಗುತ್ತೆ. ಆ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರು ಅವರ ರಾಜಕೀಯ ಜೀವನದಲ್ಲಿ ಬಹುಪಾಲು ಅವಧಿಗೆ 80% ಜಾಸ್ತಿ ಟೈಮಲ್ಲಿ ಅಧಿಕಾರವನ್ನು ಅನುಭವಿಸಿರುವವರೇ. ಜನತಾ ಪರಿವಾರ ಆಗ ಗೆದ್ದಾಗ ಕಾವಲು ಸಮಿತಿ ಅಧ್ಯಕ್ಷರಾಗಿ ಶುರು ಮಾಡ್ಕೊಳ್ತಾರೆ. ಆನಂತರ ಅವರು DCM ಆಗ್ತಾರೆ, ಫಿನಾನ್ಸ್ ಮಿನಿಸ್ಟರ್ ಅವರು, ಅನೇಕ ಬಜೆಟ್ಗಳನ್ನು ಅವರು ಮಂಡಿಸಿದ್ದಾರೆ. ಆನಂತರ ಪ್ರತಿಪಕ್ಷ ನಾಯಕರಾಗಿರ್ತಾರೆ, ಇಲ್ವಾ CM ಆಗ್ತಾರೆ, ಇಲ್ವಾ DCM ಆಗಿರ್ತಾರೆ, ಇಲ್ವಾ ಈ ಕಡೆ ಫಿನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಈ ರೀತಿ ಒಂದು 80ರ ದಶಕದಲ್ಲಿ ಅಂತ ಅಂದ್ಕೊಳ್ಳೋಣ ನಾವು. ಆವಾಗ ಶುರುವಾದಂಥ ಅವ್ರ ರಾಜಕೀಯ ಜೀವನ ಆರಾಮಾಗಿ ಸುಮಾರು 4 ದಶಕಗಳಿಗೂ ಮೀರಿದಂಥ ರಾಜಕೀಯ ಜೀವನದಲ್ಲಿ 80% ಸಂದರ್ಭದಲ್ಲಿ ಅವರು ಅಧಿಕಾರದಲ್ಲೇ ಉಳ್ಕೊಂಡಿದ್ದಂಥವರು. ಬರೀ ಅದೃಷ್ಟ ಅಲ್ಲ, ಅದು ರಾಜಕೀಯ ನಡೆಗಳು. ಆ ಕಾಲದ ನಡೀರಿ, ನಾನು ಬಳ್ಳಾರಿಗೆ ಬಂದೇ ಬರ್ತೀನಿ, ನೋಡೇ ಬಿಡೋಣ, ಏನು ರೆಡ್ಡಿ ಬಳ್ಳಾರಿಯಲ್ಲಿ ಇದ್ದುಬಿಟ್ರೆ ನಮಗೇನು ಭಯ ಏನ್ರಿ ಅಂತೇಳಿ ತೋಳು ತಟ್ಟಿದ್ದಷ್ಟೇ ಸಿದ್ದರಾಮಯ್ಯನವರು. ತೋಳು ತಟ್ಟಿದ್ದವತ್ತು ನಿಂತರು, ಪಂಚೆ ಉಟ್ಕೊಂಡ್ರು, ಒಂದು ಶೂಸ್ ಹಾಕ್ಕೊಂಡ್ರು, ನಡೀರಿ ಬಳ್ಳಾರಿಗೆ ಅಂತ ಹೊರಟರು. ಬಳ್ಳಾರಿಯ ಪಾದಯಾತ್ರೆ ಕಾಂಗ್ರೆಸ್ಸಲ್ಲಿ ಅವರನ್ನು ಉಳಿದೆಲ್ಲ ಲೀಡರ್ಗಳಿಗಿಂತ ಭಿನ್ನ ನಾಯಕನಾಗಿ ತೋರಿಸ್ಬಿಡುತ್ತದು. ಭಿನ್ನ ನಾಯಕ, ಹಿಂದೆ ಸಪೋರ್ಟಿಗೆ ನಿಂತ್ಕೊಂಡ್ಬಿಟ್ರಲ್ಲ ಆವಾಗ ಉಳಿದಂಥವರು. ಆದರೆ ಇದೇ ನಾಯಕತ್ವವನ್ನು ಬೇರೆ ನಾಯಕರು ಅವತ್ತಿಗೆ ರೂಪಿಸಿಕೊಳ್ಳುವಲ್ಲಿ ಎಡವಿದ್ದಿರಬಹುದು. ಇಲ್ಲಿ ಮೂಲ ವಲಸಿಗ ಅಂತ ಅವತ್ತಿಗೆ ಬರಲೇ ಇಲ್ಲ. ಆ ಸಂದರ್ಭಕ್ಕೆ ಒಂದು ಬಿಟ್ಟ ಸ್ಥಾನ ತುಂಬಿರಿ ಎನ್ನುವ ಸನ್ನಿವೇಶ ಕಾಂಗ್ರೆಸ್ಸಲ್ಲಿತ್ತು. ಖಾಲಿ ಜಾಗ ತುಂಬಿರಿ ಅಂತ ಹೇಳಿ ಆ ತುಂಬಿರಿ ಎನ್ನುವ ಜಾಗ ಬಂದು ನಿಂತ್ಕೊಂಡಂಥವರೇ ಸಿದ್ದರಾಮಯ್ಯನವರು. ಹಾಗಾಗಿ ಏನಾಯಿತು, ಅವ್ರಿಗೆ ಅಧಿಕಾರ ಸಿಕ್ಕಿಬಿಡ್ತು. ಮುಂದಿನ ಚುನಾವಣೆ ಬರುತ್ತೆ, ಚುನಾವಣೆ ಬಂದಾಗ ದೊಡ್ಡ ಒಂದು ವಿಚಾರದಲ್ಲಿ ಗೆದ್ದುಕೊಂಡ್ರು ಸಿದ್ದರಾಮಯ್ಯನವರು. ಆನಂತರ ಬದಲಾದ ಸನ್ನಿವೇಶ, ಈ ಧರ್ಮದ ರಾಜಕಾರಣ ವಿಚಾರಕ್ಕೆ ಬಂದಿದ್ದು, ಲಿಂಗಾಯತ ಧರ್ಮದ ವಿಚಾರಕ್ಕೆ ಬಂದಿದ್ದು, ಜಾತಿ ಗಣತಿ ಬೂಮರಂಗ್ ಆಗಿದ್ದಿರಬಹುದು. ಆನಂತರ BJPಯವರ ಆಳ್ವಿಕೆಗೆ ಸಂಬಂಧಪಟ್ಟಂತೆ ಇದ್ದಂತಹ ಆ್ಯಂಟಿ ಇನ್ಕಂಬೆನ್ಸಿ, ಆಡಳಿತ ವಿರೋಧಿ ಅಲೆ ಅದೇನು ಮಾಡುತ್ತೆ, ಸಿದ್ದರಾಮಯ್ಯನವ್ರನ್ನ DK ಶಿವಕುಮಾರ್ ಅವ್ರನ್ನ ಮತ್ತೆ ಅಧಿಕಾರಕ್ಕೆ ತಂದು ಕೂರಿಸ್ತು. ಆದರೆ ಆಗಲೂ ಸಿದ್ದರಾಮಯ್ಯನವರೇ CM ಫೇಸ್ ಆಗಿ ಉಳ್ಕೊಂಡ್ರೆ ವಿನಃ ಬೇರೆಯವರು ಅವರ ಎತ್ತರಕ್ಕೆ ಇರೋಕ್ಕಾಗಲಿಲ್ಲ. ಸೊ ಇಂಥ ವಿಚಾರಗಳಲ್ಲಿ ತೀರಾ ತಲೆ ಕೆಡಿಸ್ಕೊಂಡಂತೆ ಇಲ್ಲ. ಕಾರಣ DK ಶಿವಕುಮಾರ್ ಅವ್ರಿಗಿಂತ ಜಾಸ್ತಿ ನಂಬರ್ ಸಿದ್ದರಾಮಯ್ಯವರ ಬಳಿಲಿ ಇದೆ ಅಂತ ಹೇಳಿ. ಸೊ ಸಿದ್ದರಾಮಯ್ಯವರ ಹೇಳಿಕೆ ಬಂದಲ್ಲೇ ತುಂಬ ಚರ್ಚೆ ಶುರುವಾಗಿದೆ. ಇದಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಒಂದು ಕಡೆ DK ಸುರೇಶ್ ಅವರು ಹೇಳ್ತಾರೆ. ಮುಖ್ಯಮಂತ್ರಿ ಹೇಳಿದ್ದು ಸರಿಯಾಗಿಯೇ ಇದೆಯಲ್ರಿ ಅಂತ ಸತೀಶ್ ಜಾರಕಿಹೊಳಿ ಒಂದು ಕಡೆ ಮಾತಾಡ್ತಾರೆ. ರಾಜಕೀಯ ಶಾಶ್ವತ ಅಲ್ಲ, ಹೌದಪ್ಪ, ಏನು ಶಾಶ್ವತನ ಪರ್ಮನೆಂಟ್ ಆಯಿತು, ಏನು ತಪ್ಪಿದೆ ಇದರಲ್ಲಿ ಅಂತ ಹೇಳಿ MB ಪಾಟೀಲ್ ಕೂಡ ಮಾತಾಡಿದ್ದಾರೆ. ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತದ್ದಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತದ್ದಲ್ಲ. ಅದಕ್ಕೆ ಇಲ್ಲ, ರಾಜಕೀಯ ಇಲ್ಲ, ಅದು ಒಂದು ಐತಿಹಾಸಿಕ ಕಾರ್ಯಕ್ರಮ ಅಷ್ಟೇ. ಸೊ ರಾಜಕೀಯ ಚರ್ಚೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅಧಿಕಾರ ಶಾಶ್ವತ ಅಲ್ಲ, ಅದು ಕರೆಕ್ಟ್. ಅದು ಒಂದೇ ಪಕ್ಷದಲ್ಲಿ ಇದೀವಿ, ಒಂದೇ ದಾರಿಲಿ ಹೋಗುತ್ತೆ, ಇದೆಲ್ಲ ಸ್ವಾಭಾವಿಕ. ಯಾರಿಗೂ ಶಾಶ್ವತ ಅಲ್ಲ. ಮಾನಸಿಕವಾಗಿ ಅಂತ ಹೇಳಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲನ್ನು ಬಿಡ್ಬೋದು. ಮಾನಸಿಕ ಅಂತ ಹೇಳಕ್ಕೆ ಆಗೋಲ್ಲ. ಬಿಡುವಂತಿ ಪಕ್ಕ ಯಾವಾಗ ಒಂದು ಬಿಡಲೇಬೇಕು. 30 ತಿಂಗಳ ಅಂತ ಬಿಡಬೇಕು. ಹಾಗೆ